Zaini, Kamil Sakafi for a few words. Bismillahirrahmanirrahim. Alhamdulillahi Rabbil Alamin. Wassalatu wassalamu ala Sayyidina Muhammadin wa alihi wa sahbihi ajma'in. ಎಲ್ಲ ಗೌರವಾನ್ವಿತರಾದ ನಾಯಕರೇ, ಈ ಶುಭ ಸಂದರ್ಭದಲ್ಲಿ ಸುದೀರ್ಘವಾದ ಮಾತು ಖಂಡಿತವಾಗಿಯೂ ಸೂಕ್ತವಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಬಹಳಷ್ಟು ಗಣ್ಯರು ಆಗಮಿಸಿದ್ದಾರೆ. ಇದೊಂದು ಐತಿಹಾಸಿಕವಾದ ಕ್ಷಣ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂದರೆ ಮುಡಿಪು ಎನ್ನುವ ಈ ಊರು ಅನೇಕ ರೀತಿಯಲ್ಲಿ ಜಗತ್ಪ್ರಸಿದ್ಧವಾಗಿತ್ತು. ಜಗತ್ತಿನ ಶೈಕ್ಷಣಿಕ ಭೂಪಟದಲ್ಲಿ ಮುಡಿಪು ಎನ್ನುವ ಊರಿಗೆ ಒಂದು ಅದ್ವಿತೀಯವಾದಂತಹ ಒಂದು ಸ್ಥಾನ ಇತ್ತು. ಏನಪ್ಪಯ್ಯ ಸಂಸ್ಥೆ ಇದೆ, ಇನ್ಫೋಸಿಸ್ನವರ ಸಂಸ್ಥೆ ಇದೆ, ಬೇರೆ ಬೇರೆ ಸಂಸ್ಥೆಗಳು ಈ ಊರಿಗೆ ಬರ್ತಾ ಇದೆ. ಅದರ ಜೊತೆಯಲ್ಲಿ ಒಂದು ಆಧ್ಯಾತ್ಮಿಕತೆಯ ಜತೆಗೆ ಸೇರಿದಂತಹ ಒಂದು ಶಿಕ್ಷಣ ಸಂಸ್ಥೆಯ ಕೊರತೆ ಇಲ್ಲಿತ್ತು. ಅದನ್ನು ನೀಗಿಸಲು ಸೈಯದ್ ಅಶ್ರಫ್ ಸಖಾಫ್ ತಂಗಳವರು ಇವತ್ತು ಇಳಿದು ಮುಡಿಪಿನಲ್ಲಿ ಮಜ್ಲಿಸ್ ಎಜುಪಾರ್ಕ್ ಎನ್ನುವ ಒಂದು ಸಂಸ್ಥೆಯನ್ನು ಕಟ್ಟಿ ಆ ಮೂಲಕ ಈ ಪ್ರದೇಶದ ಬಹಳ ದೊಡ್ಡ ಒಂದು ಕೊರತೆಯನ್ನು ನೀಗಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇಲ್ಲಿ ನಾವು ಕಾಣುವಂತಹ ಒಂದು ಬಹಳ ದೊಡ್ಡ ವಿಶೇಷತೆ ಏನೆಂದರೆ, ಸನ್ಮಾನ್ಯರಾದ ಯನಪಯ್ಯ ಅಬ್ದುಲ್ಲಾ ಕುಂಜಿ ಹಾಜಿಯವರು ಅವರ ಸಹೋದರಿ ಪುತ್ರನಾದಂತಹ ತುಂಬೆ ಮೊಯ್ದೀನ್ ಹಾಜಿಯವರು ಅವರ ಸಹೋದರರು ಅವರ ಸಂಬಂಧಿಕರೆಲ್ಲ ಸೇರಿಕೊಂಡು ಅತ್ಯಂತ ಸುಂದರವಾದ ಒಂದು ಮಸೀದಿಯನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಮುಡಿಪುಗೆ ತಂಗಳು ಬಂದ ಸಂದರ್ಭದಲ್ಲಿ ಎಲ್ಲ ಊರಿನವರವರ ಹಿಂದೆ ನಿಂತುಕೊಂಡು ಅವರಿಗೆ ಬೇಕಾದ ಎಲ್ಲಾ ರೀತಿಯ ಸಹಕಾರಗಳನ್ನು ಮಾಡಿ ಅವರಿಂದ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಎಲ್ಲರೂ ಕೈ ಜೋಡಿಸಿದರೂ ಕೂಡ ಅವರಿಗೆ ಬೇಕಾದಂತಹ ಮೂಲಭೂತವಾದ ಶೈಕ್ಷಣಿಕ ಸೌಕರ್ಯಗಳನ್ನು ಮಾಡಲು ಹಲವು ಕಾರಣಗಳಿಂದ ಆರ್ಥಿಕವಾದ ಹಿನ್ನಡೆ ಕಾರಣದಿಂದ ಸಾಧ್ಯವಾಗಲಿಲ್ಲ. ಸರಿಯಾದ ಸಮಯದಲ್ಲಿ ತುಂಬೆ ಮೊಯ್ದೀನ್ ಸಾಹೇಬರು ಅಲ್ಹಮ್ದುಲಿಲ್ಲಾ ಇಲ್ಲಿಗೆ ಆಗಮಿಸಿ ಅವರ ತಂದೆ ಹೆಸರಲ್ಲಿ ಅಹಮದಾಜಿ ಮುಹಿದ್ದೀನ್ ಎನ್ನುವ ಹೆಸರು ಯಾರಿಗೂ ಕೂಡ ಪರಿಚಯ ಪಡಬೇಕಾದ ಅಗತ್ಯ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಉದ್ಯಮಿ ಅಂತ ಮಾತ್ರ ಹೇಳಿದರೆ ಸಾಲದು. ಅಹಮದಾಜಿ ಅವರೊಂದಿಗೆ ನಿಕಟವಾದ ಸಂಪರ್ಕ ನನಗಿತ್ತು. ನನ್ನನ್ನು ಬಹಳ ಭಾಷಣ ಮಾಡಿಸಿದ್ದಾರೆ, ಅವರ ಸಂಸ್ಥೆಗಳಿಗೆ ಆಹ್ವಾನಿಸಿದ್ದಾರೆ. ಅಹಮದಾಜಿ ಮುಹಿದ್ದೀನ್ ಎನ್ನುವ ಮಾನವತೆಯ ಪ್ರತಿರೂಪದಂತಿದ್ದಂತಹ ಒಬ್ಬ ಮನುಷ್ಯ. ಅಲ್ಹಮ್ದುಲಿಲ್ಲಾ ಅತ್ಯಂತ ಹ್ಯೂಮಿಲಿಟಿ ಉಳ್ಳ, ವಿನಯ ಭಾವವುಳ್ಳ, ಬಡವರ ಮೇಲೆ ಅಪಾರವಾದ ಕಾಳಜಿಯುಳ್ಳ, ಶಿಕ್ಷಣದ ಮೇಲೆ ಅತ್ಯಂತ ದೊಡ್ಡ ಆಸಕ್ತಿಯುಳ್ಳ, ನಾಡಿನ ಶೈಕ್ಷಣಿಕವಾದ ನವೋದಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಾಧನೆಗಳನ್ನು ಮಾಡಿ ಕೊಡುಗೆ ಕೊಟ್ಟಂತಹ ಮಹಾತ್ಮರಾದ ಬಿ ಅಹಮದಾಜಿ ಮುಹಿದ್ದೀನ್ ಅವರ ಹೆಸರಲ್ಲಿ ಅತ್ಯಂತ ಸೂಕ್ತವಾದ ಸ್ಮಾರಕ, ಇದಕ್ಕಿಂತ ಶ್ರೇಷ್ಠವಾದ ಒಂದು ಸ್ಮಾರಕ ಇಲ್ಲ. ಯಾಕೆಂದರೆ ಅಶ್ರಫ್ ತಂಗಳರವರನ್ನು ಸಂದರ್ಶನ ಮಾಡಲು ದಿನವೊಂದರಲ್ಲಿ 100 ಮಂದಿ ಬರ್ತಾರೆ. ಅದು ಕರ್ನಾಟಕದಿಂದ, ಕೇರಳದಿಂದ ಅಂತಲ್ಲ, ವಿವಿಧ ರಾಷ್ಟ್ರಗಳಿಂದ, ವಿವಿಧ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಬರ್ತಾರೆ. ಅವರೆಲ್ಲರೂ ಕೂಡ ಅಶ್ರಫ್ ತಂಗಳರವರ ಪ್ರೌಢಿಗೆ ಹೊಂದಿಕೊಳ್ಳುವ, ಅವರ ಯೋಜನೆಗಳಿಗೆ ಹೊಂದಿಕೊಳ್ಳುವ. ಇವತ್ತವರು ಕರ್ನಾಟಕ ರಾಜ್ಯ ಹಜ್ ಕಮಿಟಿಯ ಸದಸ್ಯರಾಗಿ ವೈವಿಧ್ಯಮಯವಾದ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ನಾಡಿನಲ್ಲಿ ಜಾತಿ ಮತ ಭೇದವಿಲ್ಲದೆ ಈ ದೇಶದ ಪ್ಲೂರಲಿಸಂ, ಬಹುತ್ವದ ಸಂಕೇತವಾಗಿ ತಂಗಳರವರು ಮಾರ್ಪಡಬೇಕಾದರೆ ಅದರ ಹೆಬ್ಬಾಗಿಯಲ್ಲಿ ಈ ದಾರಿಯಲ್ಲಿ ಹೋಗುವ ಪ್ರತಿಯೊಬ್ಬರು ಕೂಡ ದರ್ಶಿಸುವ ರೀತಿಯಲ್ಲಿ ಬಿ ಅಹಮದಾಜಿ ಮುಹಿದ್ದೀನ್ ಎನ್ನುವ ಹೆಸರಿನ ಅತ್ಯಂತ ಶ್ರೇಷ್ಠವಾದ ಮಸೀದಿ ಇವತ್ತು ಸಿದ್ಧವಾಗಿದೆ. ಅದಕ್ಕೆ ಅವರ ಮಕ್ಕಳು ಅವರ ನೆನಪನ್ನು ಉಳಿಸಲಿಕ್ಕೆ ಬಹಳ ದೊಡ್ಡ ಮಟ್ಟದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಲ್ಲಾಹು ಅದರ ಎಲ್ಲ ಪ್ರತಿಫಲಗಳನ್ನು ಕೂಡ ಅವರ ಕಬರಿಗೆ ಈ ಕ್ಷಣದಲ್ಲಿ ಸೇರಿಸಿ ಇದೆಲ್ಲನ್ನು ಕಂಡುಕೊಂಡು ಸಂತೋಷ ಪಡುವಂತಹ ಶಕ್ತಿಯನ್ನು ಅವರ ಆತ್ಮಕ್ಕೆ ಕೊಡ್ಲಿ. ಏನಪ್ಪಯ್ಯ ಅಬ್ದುಲ್ಲಾ ಕುಂಜಿ ಹಾಜಿ ಅವರು ಹೇಳಿದರು ತನ್ನ ಪ್ರೀತಿಯ ಅಕ್ಕನ ಮಗ ಅಂತ ಹೇಳಿ. ಏನಪ್ಪಯ್ಯ ಮೊಯ್ದೀನ್ ಕುಂಜಿ ಹಾಜಿಯವರು ಅಲ್ಲಾಹು ಸುಬ್ಹಾನಹು ವ ತಆಲಾ ದೀನು ದುನ್ಯಾವು ಎರಡನ್ನು ಕೊಟ್ಟಂತಹ ಇಷ್ಟೊಂದು ಮುಬರ್ರಕಾದ ಬ್ಲೆಸ್ಡ್ ಫ್ಯಾಮಿಲಿ ಇತಿಹಾಸದಲ್ಲಿ ಬೇರೆ ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಾನು ಅವರನ್ನ ಮುಂಭಾಗದಲ್ಲಿ ಹೊಗಳುವುದಲ್ಲ. ಕೇರಳದಲ್ಲಿ ಮರ್ಕಸ್ ಸಖಾಫ್ ಸುನ್ನಿಯಾದಂತಹ ಬಹಳಷ್ಟು ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಎಪಿ ಉಸ್ತಾದ್ರವರು ಬಹಳ ದೊಡ್ಡ ಶೈಕ್ಷಣಿಕ ಚಳವಳಿಯನ್ನು ಮಾಡಿದಾಗ ಒಮ್ಮೆ ಉಸ್ತಾದ್ ನಮ್ಮಲ್ಲಿ ಹೇಳಿದರು, ಕೇರಳದಲ್ಲಿ ಸಮನ್ವಯ ವಿದ್ಯಾಭ್ಯಾಸ ಕೇಂದ್ರ ಸ್ಥಾಪನೆ ಮಾಡಬೇಕು, ಒಂದೇ ರೂಫ್ ನಡಿಯಲ್ಲಿ ದೀನ್ ದುನ್ಯವಿ ಎರಡನ್ನು ಕಲಿಸಬೇಕೆನ್ನುವ ಪ್ಲಾನ್ ನೊಂದಿಗೆ ಮೊಟ್ಟ ಮೊದಲ ಬಾರಿ ಕಾಂದವರ ಉಸ್ತಾದ್ ಬಂದದ್ದು
ಏನಪ್ಪಯ್ಯ ಮೊಯ್ದೀನ್ ಕುಂಜಿ ಹಾಜಿಯ ಸನ್ನಿಧಾನಕ್ಕೆ, ಮಂಗಳೂರಿಗೆ, ಅಶೋಕ್ ನಗರಕ್ಕೆ. ಅವರು ಹೇಳ್ತಾ ಇದ್ರು, ಆ ಸಂದರ್ಭದಲ್ಲಿ ಅವರನ್ನು ಸ್ವೀಕರಿಸಿ, ಅವರನ್ನು ಮತ್ತು MA ಉಸ್ತಾದರವರನ್ನು ಸ್ವೀಕರಿಸಿ ಅವರಿಗೆ ಅತ್ಯಂತ ಉತ್ತಮವಾದ ಸಂಭಾವನೆಗಳನ್ನು ಕೊಟ್ಟು, ಆ ಸಂಭಾವನೆಗಳು ಕೊಟ್ಟ ಖುಷಿಯಲ್ಲಿ, ಸಿಕ್ಕಿದ ಖುಷಿಯಲ್ಲಿ, ಅಥವಾ ನಮ್ಮ ಪ್ಲಾನಿಗೆ ಖಂಡಿತವಾಗಿಯೂ ಸಮಾಜದ ಸಹಕಾರ ಸಿಕ್ಕುತ್ತೆ ಎನ್ನುವ ಭರವಸೆಯಲ್ಲಿ ಅಲ್ಲಿಂದ ಕೇರಳಕ್ಕೆ ಮರಳಿ ಹೋಗುವ ದಾರಿಯಲ್ಲಿ AP ಉಸ್ತಾದ್ ಇಡೀ ಸಮನ್ವಯ ವಿದ್ಯಾಭ್ಯಾಸ ಕನಸನ್ನು ಕಟ್ಟಿದ್ರು ಅಂತ ಉಸ್ತಾದ್ ನಮ್ಮಲ್ಲಿ ಹೇಳಿದ್ರು. ಅದಕ್ಕೆ ಕಾರಣಕರ್ತಾದಂತಹ ಮೋಟಿವೇಶನ್ ಅದು ಬಹುಮಾನ್ಯರಾದ ಏನಪ್ಪಯ್ಯ ಮೊಯ್ದೀನ್ ಕುಂಜಿಯವರಾಗಿದ್ದರು ಎನ್ನುವುದು ಅದು ಸಣ್ಣ ವಿಷಯವಲ್ಲ. ಅಲ್ಲಾಹು ಸುಬ್ಹಾನಹು ವ ತಆಲಾ ಕೊಟ್ಟಂತಹ ಒಂದು ಫضಲ್. ಇವತ್ತು ಅಬ್ದುಲ್ಲಾ ಕುಂಜಿ ಹಾಜಿ ಆಗಲಿ, ಅವರ ಸಹೋದರ ಮೊಹಮ್ಮದ್ ಕುಂಜಿ ಹಾಜಿ ಅವರಾಗಲಿ, ಅವರ ಫ್ಯಾಮಿಲಿ ಇರುವ ಪ್ರತಿಯೊಬ್ಬರಾಗಲಿ, ದೀನ್ಗೆ ಅವರು ಕೊಡುವಂತಹ ಮಹತ್ವ ಅತ್ಯಂತ ದೊಡ್ಡದು. ಅಲ್ಹಮ್ದುಲಿಲ್ಲಾ. ಬ್ಯಾರಿ ಸಮುದಾಯ, ನಾವೆಲ್ಲ ಶಾಲೆಗೆ ಹೋಗುವಾಗ ಏನಪ್ಪ ಬ್ಯಾರಿ ಅಂತೇಳಿ ತಲೆಗೆ ಕುಟ್ಟಿ ಆಗ್ತಾ ಇದ್ರು ನಮಗೆ. ಅಂತಹ ಬ್ಯಾರಿ ಸಮುದಾಯದಲ್ಲಿ ಡೀಮ್ಡ್ ಯೂನಿವರ್ಸಿಟಿಯನ್ನು ಸ್ಥಾಪಿಸಿ ಅದರ ಚಾನ್ಸಲರ್ ಆಗಿ ಶೈಕ್ಷಣಿಕ ಭೂಪಟದಲ್ಲಿ ಗುರುತಿಸುವಂತಹ ಒಂದು ಬಹಳ ದೊಡ್ಡ ವಿದ್ಯಾಭ್ಯಾಸ ಸಾಮ್ರಾಜ್ಯವನ್ನು ಕಟ್ಟಿದವರು ನಮ್ಮ ಏನಪ್ಪಯ್ಯ ಮೊಯ್ದೀನ್ ಕುಂಜಿ ಹಾಜಿಯವರು. ಅದೇ ರೀತಿ ಅವರ ಮಕ್ಕಳು, ಅದೇ ರೀತಿ ತುಂಬೆ ಮೊಯ್ದೀನ್ ಹಾಜಿಯವರು, ಅಹಮದ್ ಹಾಜಿಯವರು, ಅವರ ಮಕ್ಕಳು ಆ ಪರಂಪರೆಯನ್ನು ಇವತ್ತು ಮುಂದುವರಿಸ್ತಾ ಇದ್ದಾರೆ. ನಾನು ದೀರ್ಘವಾಗಿ ಮಾತನಾಡುವುದಿಲ್ಲ. ಈ ಸಂದರ್ಭದಲ್ಲಿ ಸಯ್ಯದ್ ಅಶ್ರಫ್ ಸಖಾಫ್ ತಂಗಳವರಿಗೆ ನಾವು ಇನ್ನಷ್ಟು ಶಕ್ತಿಯನ್ನು ಕೊಟ್ಟರೆ, ಅವರನ್ನು ಬೆಂಬಲಿಸಿದರೆ, ಅವರಿಗೆ ಶರಫು ಸಾದಾತ್ ಎನ್ನುವ ಪಟ್ಟವನ್ನು ವಿದ್ವಾಂಸ ಲೋಕ ಕೊಟ್ಟಿದೆ. ಶರಫು ಸಾದಾತ್ ಅಂದರೆ ಎರಡು ಅರ್ಥಗಳಲ್ಲಿ, ಒಂದು ಪ್ರವಾದಿ ಕುಟುಂಬದ ಅತ್ಯಂತ ಶ್ರೇಷ್ಠತೆ ಎನ್ನುವ ಅರ್ಥದಲ್ಲಿ, ಮತ್ತೊಂದು ಸಾದಾ, ಸಯ್ಯದ್ ಮೀನ್ಸ್ ಲೀಡರ್, ಲೀಡರ್ಶಿಪ್ ನ ಕ್ವಾಲಿಟಿಯಲ್ಲಿ ಎಲ್ಲರನ್ನೂ ಕೂಡ ಸೆಳೆಯುವ, ಅವರ ಮುಗುಳ್ನಗುವಿನ ಆ ಒಂದು ವದನಕ್ಕೆ ಎಲ್ಲರೂ ಕೂಡ ಮಾರು ಹೋಗುವ, ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ಸ್ವೀಕಾರ ಮಾಡುವ ಅವರೊಂದು ಉದಾತ್ತವಾದ ಸ್ವಭಾವ ಗುಣಗಳಿಗೆ ಶರಫ್ ಎನ್ನುವ ಹೆಸರು ಅತ್ಯಂತ ಸೂಕ್ತವಾಗಿದೆ. ಆ ಮೂಲಕ ಶರಫು ಸಾದಾತ್ ನಾಯಕತ್ವದ ಅತ್ಯಂತ ಶ್ರೇಷ್ಠತೆ, ಹಿರಿಮೆ ಎನ್ನುವ ಪದವಿಯೊಂದಿಗೆ ತಂಗಳ್ ಮಂಜಂಪಾರ ಎನ್ನುವ ಮಜ್ಲಿಸ್ ಎನ್ನುವ ಸಂಸ್ಥೆಯಲ್ಲಿ ಆದೂರಿನಲ್ಲಿ ಕಟ್ಟಿ ಅದನ್ನು ಬೆಳೆಸುವ ಜೊತೆ ಮುಡಿಪು ಎನ್ನುವ ವಿದ್ಯಾಭ್ಯಾಸ ಹಬ್ಬಿಗೆ ಕಾಲಿಟ್ಟು ಇಲ್ಲೂ ಕೂಡ ಕ್ರಾಂತಿಗಳನ್ನು ಸೃಷ್ಟಿ ಮಾಡುವಾಗ ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಬಹಳ ಅಗತ್ಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇಕ್ಬಾಲ್ರ ಒಂದು ಮಾತು, ಯಕೀನ್ ಮುಹ್ಕಮ್ ಅಮಲ್ ಪೈಹಮ್ ಮುಹಬ್ಬತ್ ಫಾತಿಹೆ ಆಲಂ ಜಿಹಾದೆ ಜಿಂದಗಾನಿ ಮೇ ಹೇ ಮರ್ದೋ ಕಿ ಶಂಶೀರನ್. ಒಬ್ಬ ಮನುಷ್ಯ ಜಗತ್ತಲ್ಲಿ ಯಶಸ್ವಿ ಆಗಬೇಕಾದರೆ ಆತನಿಗೆ 3 ಖಡ್ಗಗಳು ಬಹಳ ಅಗತ್ಯ ಅಂತ ಅಲ್ಲಾಮ ಇಕ್ಬಾಲ್ ಹೇಳಿದ್ದಾರೆ. ಯಕೀನ್ ಮುಹ್ಕಮ್ ಅಚಲವಾದ ವಿಶ್ವಾಸ, ಅಮಲ್ ಪೈಹಮ್ ತೀವ್ರವಾದ ಕಾರ್ಯಾಚರಣೆ, ಅತ್ಯಂತ ಆಕ್ಟಿವ್ ಆದ ಕಾರ್ಯಾಚರಣೆ, ಮೊಹಬ್ಬತ್ ಫಾತಿಹೆ ಆಲಂ ಜಗತ್ತನ್ನು ಜಯಿಸುವಂತಹ ಪ್ರೀತಿ. ಈ 3 ಅಂಶಗಳು ಒಬ್ಬ ಮನುಷ್ಯನಲ್ಲಿದ್ದರೆ ಅದು ಜಿಹಾದೆ ಜಿಂದಗಾನಿ ಮೇ ಹೇ ಮರ್ದೋಂಕಿ ಶಂಶೀರೇನ್, ಜಗತ್ತಿನಲ್ಲಿ ಜೀವನದ ಅತ್ಯಂತ ದೊಡ್ಡ ಸಮರದಲ್ಲಿ ಮನುಷ್ಯನ ಕೈಯಲ್ಲಿರುವ ಶಕ್ತಿಶಾಲಿಯಾದ ಖಡ್ಗಗಳು ಅದು ಅಂತ ಇಕ್ಬಾಲ್ ಹೇಳಿದ್ದಾರೆ. ಆ ಮೂಲಕ ಇದನ್ನೆಲ್ಲ ಮೈಗೂಡಿಸಿಕೊಂಡಿರುವ ನಮ್ಮ ಪ್ರೀತಿಯ ಏನಪ್ಪಯ್ಯ ಅಬ್ದುಲ್ಲಾ ಕುಂಜಿ ಹಾಜಿ ಅವರು ತಕ್ವಾ ಮಸೀದ್, ಜೀನತ್ ಮಸೀದ್ ಮುಂತಾದ ಎಲ್ಲ ಮಸೀದಿಗಳ ಅಧ್ಯಕ್ಷರಾಗಿ, ಮಂಗಳೂರಿನ ಉಮರಾಗಳ ಅತ್ಯಂತ ಶ್ರೇಷ್ಠ ನಾಯಕತ್ವವಾಗಿ, ಈಗ ನಮ್ಮ ಗಲ್ಫ್ ಸೆಕ್ಟರ್ಗಳಲ್ಲಿ ಶೈಕ್ಷಣಿಕ ಔದ್ಯಮಿಕ ಭೂಪಟದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡುತ್ತಾ ತುಂಬೆ ಮೊಯ್ದೀನ್ ಸಾಹೇಬರು ಅವರ ಬ್ರದರ್ಸ್ ಎಲ್ಲ ಸೇರಿರುವಂತಹ ಈ ಒಂದು ಸುಂದರವಾದ ಸಮಾರಂಭದಲ್ಲಿ, ಅರ್ಥಪೂರ್ಣವಾದ ಒಂದು ಸಮಾರಂಭ, ನಾಳೆಯಿಂದ ಈ ಸಮಾಜದಲ್ಲಿ ಸೃಷ್ಟಿಯಾಗುವ ಆಂದೋಲನಗಳ ಮುನ್ನುಡಿಯಾದಂತಹ ಈ ದಿನ ನಮ್ಮ ನಾಡಿನಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ಸೃಷ್ಟಿಸಲು ಸಾಧ್ಯವಾಗಲಿ ಅಂತ ಹಾರೈಸುತ್ತಾ, ಈ ಎಲ್ಲ ಸತ್ಕಾರ್ಯಗಳನ್ನು ಕೂಡ ಅಲ್ಲಾಹು ಕಬೂಲ್ ಮಾಡಲಿ, ಅದಕ್ಕೆ ತಕ್ಕ ಪ್ರತಿಫಲವನ್ನು ದುನಿಯಾ ಆಖಿರದಲ್ಲಿ ಅಲ್ಲಾಹು ದಯಪಾಲಿಸಂತ ದುಆ ಮಾಡುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. Thank you, Ustad Abdul Rashid Zaini, for those beautiful words. It's now time to honor a man whose inspirational leadership and vision